ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಅಲ್ಲಿ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಇವತ್ತು ಹೇಳ್ತಾ ಇರುವಂಥ ಜಾಬ್ ಏನಿದೆ, ಇದೊಂದು ಫ್ರೀಲ್ಯಾನ್ಸಿಂಗ್ ವರ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಂಡ್ ಈ ಒಂದು ಫ್ರೀಲ್ಯಾನ್ಸ್ ವರ್ಕ್ಗೆ ಯಾವ ಕಂಪನಿಯಲ್ಲಿ ಎಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಡೆಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು, ನೀವು ಹಳ್ಳಿಯಲ್ಲಿದ್ದರೂ ಸಿಟಿಯಲ್ಲಿದ್ದರೂ ಪರವಾಗಿಲ್ಲ, ಅಲ್ಲೇ ಕೂತ್ಕೊಂಡು ನೀವೇನು ಮಾಡ್ತೀರಾ, ಡೆಲ್ಲಿ ಹೆಡ್ ಆಫೀಸಿಗೆ ರಿಪೋರ್ಟಿಂಗ್ ಮಾಡ್ತೀರಾ. ಆ್ಯಂಡ್ ಈ ಫ್ರೀಲ್ಯಾನ್ಸ್ ವರ್ಕನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಖಂಡಿತವಾಗ್ಲೂ ಈ ಜಾಬ್ಗೆ ಅಪ್ಲೈನ ಮಾಡಿ. ಆ್ಯಂಡ್ ಇವತ್ತು ಹೇಳ್ತಾರಂಥ ಜಾಬ್ ಏನಿದೆಯಲ್ವಾ, ಇಲ್ಲಿ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಫ್ರೆಷರ್ಗೂ ಕೂಡ ಅಲೋ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೂ ಕೂಡ ಅಲೋ ಮಾಡಿದ್ದಾರೆ. ಹೀಗಾಗಿ ಯಾರಾದರೂ ಫ್ರೆಷರ್ ಇದ್ದರೆ, ಇವಾಗ ಜಸ್ಟ್ ಕಾಲೇಜ್ ಕಂಪ್ಲೀಟ್ ಆಗಿದೆ ನಮ್ಮದು, ಇನ್ಮೇಲಿಂದ ಕೆಲಸ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ಅಥವಾ ಮದುವೆ ಆಗಿದೆ ಇವಾಗ ಮತ್ತು ಮಕ್ಕಳಾಗಿದೆ, ಸ್ವಲ್ಪ ಫ್ರೀ ಆಗಿದ್ದೀವಿ, ಸೊ ಇವಾಗ ಇನ್ಮೇಲಿಂದ ಕೆಲಸ ಮಾಡಬೇಕಂತ ಅನ್ನೋರಿಗೆ ಇದು ಫ್ರೀಲ್ಯಾನ್ಸ್ ವರ್ಕ್ ಮಾಡ್ಬೋದು ನೀವು. ಸೊ ಇದಕ್ಕೆ ನೀವು ಅಪ್ಲೈನ ಮಾಡಿ. ಫಸ್ಟಿಗೆ ಕೆಲಸ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಕೆಲಸ ನಾವು ಮಾಡ್ಬೋದು ಅಂತ ಅನಿಸಿದರೆ ಮಾತ್ರ ಅಪ್ಲೈನ ಮಾಡಿ. ಅಪ್ಲೈ ಮಾಡೋ ಪ್ರೊಸೆಸ್ನ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ. ಬಟ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನೀವು ನೋಡ್ಕೊಂಡ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ನಾನು ಹೇಳ್ತಾ ಇರೋಂಥ ಜಾಬ್ ಏನಿದೆ, ಇಲ್ಲಿ ನೋಡ್ತಾ ಇರೋದು ಜಾಬ್ ಡೀಟೇಲ್ ನೋಡೋದಕ್ಕೆ ನಿಮಗೆ ಸಿಗ್ತಾ ಇದೆ. ಮುಖ್ಯವಾಗಿ ಜಾಬ್ ಟೈಟಲ್ ಬಗ್ಗೆ ನೋಡಿದರೆ ಹಿಂದಿ ಸರ್ಚ್ ಕ್ವಾಲಿಟಿ ರೇಟರ್ ಅನ್ನೋ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಹಿಂದಿ ಸರ್ಚ್ ಕ್ವಾಲಿಟಿ ರೇಟರ್ ಅನ್ನೋ ಒಂದು ಜಾಬ್ ಪ್ರೊಫೈಲ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ರಿಮೋಟ್ ಜಾಬು. ಆ್ಯಂಡ್ ಇದು ಇಂಡಿಯಾದಲ್ಲಿನೇ ಮೇನು ಒಂದು ಇವಾಗ ಜಾಬ್ಗೆ ತಗೋತಾ ಇದ್ದಾರೆ. ಇಲ್ಲಿ ಮೇನ್ ಅಂದರೆ ಗಂಟೆಗಳನ್ನ ಅವ್ರು ಹೇಳಿದ್ದಾರೆ. ಏನು ಮಿನಿಮಮ್ 10 hours ಪರ್ ವೀಕ್, ಒಂದು ವಾರದಲ್ಲಿ 10 ಗಂಟೆ ಆದರೂ ನೀವು ಕೊಡ್ತೀವಿ, ನಾವು ಮಾಡ್ತೀವಿ ಕೆಲಸ ಅನ್ನೋರಿದ್ದರೆ ಸೊ ಈ ಜಾಬ್ಗೆ ಅಪ್ಲೈ ಮಾಡಿ. ಓಕೆ. ಆ್ಯಂಡ್ ಅದರಲ್ಲೂ ಕೂಡ ನೀವು ಅದಕ್ಕಿಂತ ಇವಾಗ 10 ಗಂಟೆ ಅಲ್ಲೂ ಕೂಡ 25 ಗಂಟೆಗಳು ನಾವು ಫ್ರೀನೇ ಇರ್ತೀವಿ ಅಂತಂದರೆ ಸೊ ನೀವು ಅಪ್ಲೈ ಮಾಡ್ಬೋದು. ಬಟ್ ಆದರೆ ಮಿನಿಮಮ್ ನೀವು ಏನು ಮಾಡಬೇಕು, 10 hours ಪರ್ ವೀಕ್ ಆದರೂ ಕೆಲಸನ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ಏನಾದರೂ ಮಾಡ್ತೀವಿ ಅಂತಂದರೆ ಸೊ ಈ ಜಾಬ್ಗೆ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ಕೆಲವೊಂದು ನಿಮಗೆ ಟಾಸ್ಕ್ಗಳು ಕೊಡ್ತೀವಂತ ಅವ್ರು ಹೇಳಿದ್ದಾರೆ. ಆ ಟಾಸ್ಕ್ಗಳು ನೀವು ಇಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತೀರಿ ಯಾವಾಗ ನೀವು ಫ್ರೀ ಇದ್ದಾಗ. ಲೈಕ್ ಇವಾಗ ನಿಮ್ಗೆ ಇಷ್ಟು ಗಂಟೆಗೆ ಮಾಡಿ ಅಂತ ಅವ್ರು ಜಾಬ್ ಹೇಳ್ತಾ ಇಲ್ಲ, ನೀವು ಯಾವಾಗ ಫ್ರೀ ಇರ್ತೀರ ಆ ಟೈಮಲ್ಲಿ ನೀವು ಮಾಡಿಕೊಟ್ರೆ ಆಯಿತು. ಒಂದು ವಾರದಲ್ಲಿ 10 ಗಂಟೆ ಆದರೂ ನೀವು ಕೆಲಸನ ಮಾಡೋ ಹಾಗಿರಬೇಕು. ಆ್ಯಂಡ್ ವೀಕೆಂಡ್ಸ್ ಆ್ಯಂಡ್ ಈವ್ನಿಂಗ್ಸ್ ಆರ್ ಓಕೆ ಅಂತ ಹೇಳಿದ್ದಾರೆ ಅವರು. ಅಂದರೆ ಇಲ್ಲಿ ಈ ಟೈಮ್ ಆದರೂ ಕೂಡ ಪರವಾಗಿಲ್ಲ, ನೀವು ಕೆಲಸ ಮಾಡ್ತೀವಂದರೆ ಮಾಡ್ಬೋದು. ನಿಮ್ಗೇನು ರಾತ್ರಿನೇ ಮಾಡಿ ಹಗಲಿನೇ ಮಾಡಿ ಅಂತ ಅವ್ರು ಹೇಳ್ತಾ ಇಲ್ಲ. ಬಟ್ ಅವ್ರು ಕೊಟ್ಟಿರೋ ಟಾಸ್ಕು ಕಂಪ್ಲೀಟ್ ಮಾಡಬೇಕು. ಅವ್ರು ಒಂದು ಟೈಮ್ ಕೊಟ್ಟಿರ್ತಾರೆ, ಆ ಟೈಮ್ ಒಳಗಡೆ ನೀವು ಇದನ್ನು ಕಂಪ್ಲೀಟ್ ಮಾಡಿ ಕೊಡ್ತೀರಾ. ಓಕೆ. ಸೊ ಇದ್ರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಆ್ಯಂಡ್ ಇದರಲ್ಲೂ ಕೂಡ ಪ್ರತಿಯೊಂದು ಟಾಸ್ಕು ಅಂತ ಹೇಳ್ಬಿಟ್ಟು ಅವ್ರು ಏನು ಟಾಸ್ಕ್ ಕೊಟ್ಟಿರ್ತಾರೆ ಟಾಸ್ಕ್ ಕಂಪ್ಲೀಟ್ ಮಾಡಿ ಕೊಡೋದ್ರ ಮೂಲಕನೇ ನಿಮಗಿಲ್ಲಿ ಏನು ನಿಮಗೆ ಇಷ್ಟ ಅಂತ ಇರುತ್ತೆ. ಸೊ ಇಲ್ಲಿ ಸ್ಟಾರ್ಟ್ ಡೇಟ್ ಅಂತ ಹೇಳಿರ್ತಾರೆ ಅವರು. ಯಾವಾಗಿಂದ ಅಂದರೆ ನೀವು ಎನಿ ಟೈಮ್ ಇವಾಗ ನೀವು ರೆಡಿ ಇದ್ದೀರಿ ಅಂದರೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದೊಂದು ಜಾಬ್ ಏನಿದೆ ಅಲ್ವಾ, ಇದೊಂದು ಫ್ರೀಲ್ಯಾನ್ಸ್ ಮತ್ತು ಇಂಡಿಪೆಂಡೆಂಟ್ ಜಾಬ್ ಆಗಿದೆ. ಓಕೆ. ಸೊ ಇದು ಫ್ರೀಲ್ಯಾನ್ಸ್ ವರ್ಕ್. ಸೊ ಲೈಕ್ ಇಲ್ಲಿ ಹೇಗಿರುತ್ತೆ, ಪ್ರಾಜೆಕ್ಟ್ಗಳನ್ನ ಕೊಡ್ತಾ ಇರ್ತಾರೆ, ಆ ಪ್ರಾಜೆಕ್ಟ್ಗಳು ನೀವು ಕಂಪ್ಲೀಟ್ ಮಾಡಿ ಕೊಡ್ತಾ ಹೋಗ್ತೀರಿ, ಆ ರೀತಿ ಕೆಲಸ ಇರುತ್ತೆ. ಸೊ ಇಲ್ಲಿ ನೀವು ಇವಾಗ ನೋಡಿ ವೀಕ್ಲಿ ಅವರ್ಸ್ ಮೇ ಬಿ ಇಲ್ಲಿ ಹೇಗಿರುತ್ತೆ ಅಂದರೆ ಪ್ರಾಜೆಕ್ಟ್ಗಳು ಇರುತ್ತಲ್ವ, ಆ ಪ್ರಾಜೆಕ್ಟ್ಗಳು ನೀವು ಇವಾಗ 10 ಗಂಟೆಯಲ್ಲೂ ಕೂಡ 5 ಗಂಟೆಯಲ್ಲಿ ಕೆಲವರು ಕಂಪ್ಲೀಟ್ ಮಾಡಿಕೊಡೋರು ಹಾಗಿರ್ತಾರೆ. ಸೊ ಆ ರೀತಿ ಕೂಡ ನೀವು ಚೆನ್ನಾಗಿ ವರ್ಕ್ ಮಾಡ್ತೀವಿ ಅಂದರೆ ಸೊ ನಿಮ್ಮದು ಟೈಮ್ ಕೂಡ ಇಲ್ಲಿ ಉಳಿಯುತ್ತೆ. ಸೊ ಈ ರೀತಿ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ರಿಕ್ವೈರ್ಮೆಂಟ್ಸ್ ಬಗ್ಗೆ ನಾನು ಸ್ವಲ್ಪ ಹೇಳ್ತಾಯಿದ್ರೆ ನೇಟಿವ್ ಲೆವೆಲ್ ಫ್ಲೂಯೆನ್ಸಿ ಇನ್ ಹಿಂದಿ ಇಂಗ್ಲೀಷ್ ಅಂತ ಹೇಳಿದ್ದಾರೆ. ಇಲ್ಲಿ ಕನ್ನಡ ಜಾಬ್ಗೋಸ್ಕರ ಹೈರಿಂಗ್ ಮಾಡ್ತಾ ಇಲ್ಲ, ಕನ್ನಡಕ್ಕೋಸ್ಕರ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋಸ್ಗಳು ಮಾಡಿದ್ದೀನಿ, ಆ ವೀಡಿಯೋಸ್ಗಳು ಒಂದು ಸಾರಿ ಚೆಕ್ ಮಾಡಿ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ನಿಮಗೆ ನೇಟಿವ್ ಅಂದರೆ ಹಿಂದಿ ಚೆನ್ನಾಗಿ ಬರ್ತಿರ್ಬೇಕು ಮಾತಾಡೋದಕ್ಕೆ. ಓಕೆ. ಅಂದರೆ ಯಾವ ರೀತಿ ನಾವು ಕನ್ನಡ ಮಾತಾಡ್ತೀವಲ್ವ ಅದೇ ರೀತಿ ನಿಮಗೆ ಹಿಂದಿ ಓದೋಕ್ಕೆ ಬರೆಯೋಕ್ಕೆ ಬರ್ತಿರಬೇಕು. ಆ್ಯಂಡ್ ಪ್ಲಸ್ ಇಲ್ಲಿ ಇಂಗ್ಲೀಷ್ ಕೂಡ ಬರಬೇಕಾಗುತ್ತೆ. ಇಂಗ್ಲೀಷ್ ನಿಮಗೆ ಬೇಸಿಕ್ಕು ಸ್ವಲ್ಪ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ, ಅರ್ಥ ಆಗುತ್ತೆ ಅಂತಂದರೂ ಕೂಡ ನೀವು ಇದಕ್ಕೆ ಅಪ್ಲೈನ ಮಾಡಿ. ಆ್ಯಂಡ್ ಇಲ್ಲಿ ನೋಡಿ ಮೇನ್ ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪಾಪ್ಯುಲರ್ ಕಲ್ಚರ್ ಇನ್ ಇಂಡಿಯಾ. ಸೊ ಇಲ್ಲಿ ಮೇನ್ ಅಂತಂದರೆ ನಾನು ಹೇಳಬೇಕಂದ್ರೆ ನಿಮಗೆ ಯಾವ ಪ್ರೊಫೈಲಿಗೆ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ, ಸರ್ಚ್ ಕ್ವಾಲಿಟಿ ರೇಟಿಂಗ್ ಪ್ರೋಗ್ರಾಮ್ ಅನ್ನೋ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲಸ ಏನಿರುತ್ತೆ ಅಂದರೆ ನಾವು AI ಟ್ರೈನ್ ಮಾಡ್ತೀವಿ. ಓಕೆ. ಸೊ ಲೈಕ್ ಇವಾಗ ಒಂದು ಹೇಗೆ ಪ್ರೊಜೆಕ್ಟ್ಗಳಿರುತ್ತೆ ಅಂದರೆ ನೀವೇನು ಮಾಡ್ತೀರಿ, ಇಮೇಜಸ್ಗಳನ್ನ ನೀವೇನು ಮಾಡ್ತೀರಿ ಲೇಬ್ಲಿಂಗ್ ಮಾಡ್ತೀರಾ, ವೀಡಿಯೋಸ್ಗಳನ್ನು ಲೇಬ್ಲಿಂಗ್ ಮಾಡ್ತೀರಾ. ಸೊ ಲೇಬ್ಲಿಂಗ್ ಅಂದರೆ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಅವ್ರು ಟ್ರೈನಿಂಗ್ ನೀಡ್ತಾರೆ. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ನಾವಿವಾಗ ಆ್ಯಪಲ್ ಅಂತ ಇರುತ್ತೆ ಅಂತ ಅಂದ್ಕೊಳ್ಳೋಣ ಇಂಗ್ಲೀಷಲ್ಲಿ, ಅದನ್ನು ಹಿಂದಿಯಲ್ಲಿ ಏನಂತಾರೆ. ಓಕೆ. ಸೊ ಇವಾಗ ಒಂದು ಆಟಿಕೆ ಸಾಮಾನಿದೆ, ಅದು ಹಿಂದಿಯಲ್ಲಿ ಏನಿರ್ಬೋದು. ಓಕೆ. ಇವಾಗ ನಾವು ನಾರ್ಮಲಿ ಇಂಗ್ಲೀಷಲ್ಲಿ ಚೇರ್ ಅಂತ ಹೇಳ್ತೀವಿ ಕುರ್ಸಿಗೆ ಅಲ್ವಾ, ಅದೇ ಇವಾಗ ಹಿಂದಿಯಲ್ಲಿ ಏನಾಗುತ್ತೆ, ಕುರ್ಸಿ ಅಂತಲೇ ಕರೀತಾರೆ ಹಿಂದಿಯಲ್ಲಿ. ಸೊ ಆ ರೀತಿ ಅಲ್ಲ, ಸ್ವಲ್ಪ ಏನಿರುತ್ತೆ ಅದನ್ನು ನೀವೇನು ಮಾಡ್ತೀರಾ ಇಲ್ಲಿ ನೋಡಿಕೊಂಡು ಲೇಬ್ಲಿಂಗ್ ಮಾಡುವಂಥ ಕೆಲಸ ಇರುತ್ತೆ. ಆ್ಯಂಡ್ ಇದು ಒಂದು ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿದೆ.
ಯಾರೆಲ್ಲ ಹೊಸದಾಗಿ ಏನಾದರೂ ಕೆಲಸ ಮಾಡಬೇಕಂತ ಅನ್ನೋ ಹೆಣ್ಮಕ್ಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ನೀವು ಅಪ್ಲೈ ಮಾಡಿ ನಿಮ್ಮ ರಿಸ್ಯೂಮ್ ಅಪ್ಡೇಟ್ ಇರಬೇಕು. ಆ್ಯಂಡ್ ಅವ್ರಿಗೆ ಕೂಡ ಕಂಪ್ನಿಯವ್ರಿಗೆ ಅದು ಚೆನ್ನಾಗಿ ಅನಿಸ್ಬೇಕು ನಿಮ್ಮ ರಿಸ್ಯೂಮ್ ನೋಡಿದಾಗ. ನಂತರ ಅವ್ರು ಏನು ಮಾಡ್ತಾರೆ, ಕೆಲವರು ಜನರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ ಶಾರ್ಟ್ ಲಿಸ್ಟ್ ಮಾಡಿದಂಥ ಜನರನ್ನ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಆ ರೀತಿ ಇರುತ್ತೆ ಇದು. ಓಕೆ, ಸೊ ಮಸ್ಟ್ ನಾಟ್ ಹ್ಯಾವ್ ಕರೆಂಟ್ಲಿ ಮೇನ್ ಅಂತಂದ್ರೆ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇರಲೇಬೇಕಂತ ಏನೂ ಇಲ್ಲ. ಸೊ ಇಲ್ಲಿ ಪರವಾಗಿಲ್ಲ, ನಿಮಗೆ ಫ್ರೆಷರ್ ಇದ್ದು ಕೂಡ ಅಪ್ಲೈನ ಮಾಡಬಹುದು. ಓಕೆ, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಿಲ್ಲ ಅಂತ ಅವರು ಕ್ಲಿಯರ್ಲಿ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದಲ್ಲೂ ಕೂಡ ಮಸ್ಟ್ ಬಿ ದಿ ಓನ್ಲಿ ಒನ್ ಇನ್ ಯುವರ್ ಹೌಸ್ ಹೋಲ್ಡ್ ವರ್ಕಿಂಗ್ ಆ್ಯಸ್ ಅ ಸರ್ಚ್ ಕ್ವಾಲಿಟಿ ರೇಟರ್. ಸೊ ನೀವು ಇಲ್ಲಿ ಮನೆಯಿಂದ ಕೆಲಸ ಮಾಡ್ತೀವಿ ಅಂತಂದರೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ನಿಮಗೆ ಎಕ್ಸಲೆಂಟ್ ಆನ್ಲೈನ್ ರಿಸರ್ಚ್ ಸ್ಕಿಲ್ ಇರಬೇಕು. ಇವಾಗ ಪ್ರತಿಯೊಂದು ಕೆಲವೊಂದು ಟೈಮ್ ಹೇಗಿರುತ್ತೆ ಅಂದರೆ ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡೋದಿರುತ್ತೆ. ಹೀಗಾಗಿ ನಾನು ಗೂಗಲ್ ಅಂತ ಮೆನ್ಷನ್ ಮಾಡಿರ್ತೀನಿ ತಮ್ನೇಲಲ್ಲಿ. ಸೊ ಗೂಗಲಲ್ಲಿ ಹೇಗಿರುತ್ತೆ, ರಿಸರ್ಚ್ ಮಾಡುವಂಥ ಸ್ಕಿಲ್ಲು. ಸೊ ಹೇಗೆ ಸರ್ಚ್ ಮಾಡ್ತಾರೆ, ಲೈಕ್ ಇವಾಗ ಒಂದು ಹೋಟೆಲ್ ಸರ್ಚ್ ಮಾಡಬೇಕು, ನಾವು ಹೇಗೆ ಸರ್ಚ್ ಮಾಡ್ತೀವಿ, ಸೊ ಅದು ನಿಮಗೆ ಗೊತ್ತಿರಬೇಕು. ಸೊ ಆ ರೀತಿ ಇವ್ರು ಹೇಳ್ತಾ ಇರೋವಂಥದ್ದು. ಓಕೆ, ರಿಯಬಲ್ ಕಂಪ್ಯೂಟರ್ ಸಿಸ್ಟಮ್ ಆ್ಯಂಡ್ ಇಂಟರ್ನೆಟ್ ಕನೆಕ್ಷನ್. ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಬೇಕಾಗುತ್ತೆ. ಈ ಕೆಲಸ ನೀವು ಮಾಡೋದಕ್ಕೆ ಮೊಬೈಲಿಂದ ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಯಾಕಂದರೆ ಈ ಒಂದು ಕೆಲಸ ಸ್ವಲ್ಪ ಟಾಸ್ಕ್ ಬೇಸ್ ಮೇಲೆ ಇರುತ್ತಲ್ವ. ಹೀಗೆ ನಿಮ್ಮ ಹತ್ರ ಕಂಪ್ಯೂಟರ್ ಅಥವಾ ಮತ್ತು ಇಂಟರ್ನೆಟ್ ಕೂಡ ಬೇಕಾಗುತ್ತೆ. ಮೊಬೈಲಲ್ಲಿ ಇರುವಂಥ ಡೇಟಾಸಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಸೊ ನಿಮ್ಮ ಹತ್ರ ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ಹೇಳಿದಾರವರು ನೋಡ್ತಾ ಇರ್ಬೋದು, ಇಂಗ್ಲೀಷ್ ಅಂತೂ ಕಂಪಲ್ಸರಿ ಇರುತ್ತೆ. ಇಂಗ್ಲೀಷು ಮತ್ತು ಹಿಂದಿ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಏನಂತಂದರೆ ಮಸ್ಟ್ ಪಾಸ್ ಟ್ರೈನಿಂಗ್. ಇಲ್ಲಿ ಹೇಗಿರುತ್ತೆ ಅಂದರೆ ಒಂದು ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ಆದಮೇಲೆ ಒಂದು ಚಿಕ್ಕದೊಂದು ಟೆಸ್ಟ್ ಕೂಡ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ. ಸೊ ಅದನ್ನು ನೀವು ಕಂಪ್ಲೀಟ್ ಮಾಡಿ ಇಲ್ಲಿ ನೀವು ಟೆಸ್ಟನ್ನು ಅಟೆಂಡ್ ಮಾಡ್ತೀರಾ. ನಂತರ ಇಲ್ಲಿ ನೀವು ಕೆಲಸ ಮಾಡೋದಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ. ಬ್ಯಾಚುಲರ್ ಡಿಗ್ರಿ ಆಗಿರ್ಬೇಕಂತ ಹೇಳಿದ್ದಾರೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ, ಅಥವಾ ಬೇರೆ ಯಾವುದಾದ್ರು ಪ್ರೊಫೆಷ್ನಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಫ್ರೀಲ್ಯಾನ್ಸ್ ವರ್ಕ್ ಬಗ್ಗೆ ನಾವಿಲ್ಲಿ ಹೇಳೋದಾದರೆ ಪರ್ಟಿಕ್ಯುಲರ್ ಆಗಿ ಎಜುಕೇಷನ್ ಇದೇ ಆಗಿರಬೇಕು ಅದೇ ಆಗಿರಬೇಕಂತ ಇರೋದಿಲ್ಲ. ಇದು ನಾರ್ಮಲಿ ನಿಮಗೆ ಎಜುಕೇಷನ್ ಡಿಪೆಂಡ್ ಆಗುತ್ತೆ. ಇಲ್ಲಿ ಬ್ಯಾಚುಲರ್ ಡಿಗ್ರಿ ಅಂದರೆ BA BCom BSc ಈಕ್ವಲ್ ಟು ಎನಿ ಡಿಗ್ರಿ ಆದರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಪ್ಲಸ್ ಯಾವುದಾದ್ರೂ ಎಕ್ವಿಲೆಂಟ್ ಲೈಕ್ ಪ್ರೊಫೆಷ್ನಲ್ ವರ್ಕ್ ಏನಾದರೂ ನಿಮಗೆ ಟ್ಯಾಲೆಂಟ್ ಇದೆ ಅಂದರೆ, ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂತಂದರೆ, ಸೊ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾನು ಹೇಳೋದಾದರೆ ಈ ಒಂದು ಎಂಪ್ಲಾಯ್ಮೆಂಟ್ ಟೈಪ್ ಬಗ್ಗೆ ಅದು ಪಾರ್ಟ್ ಟೈಮು, ಫ್ರೀಲ್ಯಾನ್ಸ್ ಮತ್ತು ಹೋಮ್ ಬೇಸ್ಡ್ ಜಾಬ್ ಇರುತ್ತೆ. ಓಕೆ, ಹೌಸ್ ವೈಫು, ಸ್ಟೂಡೆಂಟು, ರಿಟೈರ್ಡ್ ಪರ್ಸನ್ನು ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇದು ಮೇನ್ ಅಪ್ಲೈ ಮಾಡೋದಕ್ಕೆ ಮತ್ತೊಂದು ಸರಿ ಅವ್ರು ಹೇಳಿದ್ದಾರೆ ಎನಿ ಗ್ರ್ಯಾಜುಯೇಟ್ ಅಂದರೆ BA BCom BSc ಈಕ್ವಲ್ ಟು ಎನಿ ಡಿಗ್ರಿ ಆದರೂ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ತೀವಿ ಅಂತಂದರೆ ವೆಲುಕಲೈಸಲ್ಲಿ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಡೀಟೇಲ್ ನೋಡ್ತಾ ಸರ್ಚ್ ಕ್ವಾಲಿಟಿ ರೇಟರ್ ಹಿಂದಿ ರಿಮೋಟ್ ಜಾಬು. ಇದು ಫ್ರೀಲ್ಯಾನ್ಸ್ ವರ್ಕ್ಗೋಸ್ಕರನೇ ಹೈರಿಂಗ್ ಮಾಡ್ತಾ ಇರೋವಂಥದ್ದು. ಸೊ ನೀವು ಇದಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಹೇಗೆ ಅಪ್ಲೈ ಮಾಡಬೇಕು, ಸಿಂಪ್ಲಿ ನೀವೇನು ಮಾಡಬೇಕು, ರಿಜಿಸ್ಟರ್ ಟು ಅಪ್ಲೈ, ಲಾಗಿನ್ ಟು ಅಪ್ಲೈ. ಆಲ್ರೆಡಿ ನಿಮ್ಮದು ಇಲ್ಲಿ naukri.com ಅಕೌಂಟ್ ಇದ್ದರೆ ನೀವು ಇಲ್ಲಿ ಜಸ್ಟ್ ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡಿ, ಇಲ್ಲಾಂದರೆ ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅಪ್ಲೈನ ಮಾಡಿ. ಇದಲ್ಲದೆ ಈ ಜಾಬ್ಗೆ ಇದು ರಿಮೋಟ್ ಜಾಬ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದು ಹೈರಿಂಗ್ ಲೊಕೇಟೆಡ್ ಇನ್ ಡೆಲ್ಲಿ NCR ಆಫೀಸ್ಗೋಸ್ಕರನೇ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಇವಾಗ ಆಲ್ರೆಡಿ ಸುಮಾರು ಜನ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಜಾಬ್ ಪ್ರೊಫೈಲ್ಗೆ ನಿಮ್ಮದು ರಿಸ್ಯೂಮ್ ಹೇಗಿರಬೇಕು, ರಿಸ್ಯೂಮ್ ಬಗ್ಗೆ ನಾನು ಇಲ್ಲಿ ಸ್ವಲ್ಪ ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ, ನಂತರ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮೇನ್ ಅಂತಂದರೆ ಸರ್ಚ್ ಕ್ವಾಲಿಟಿ ರೇಟರ್. ಸೊ ಈ ಒಂದು ಜಾಬ್ಗೆ ನಿಮ್ಮ ಹತ್ರ ರಿಸ್ಯೂಮ್ ಅಪ್ಡೇಟ್ ರಿಸ್ಯೂಮ್ ಇದ್ದರೆ, ಅಂದರೆ ಅಕಾರ್ಡಿಂಗ್ ಟು ಪ್ರೊಫೈಲನ್ನೇ ನಾವು ಒಂದು ರಿಸ್ಯೂಮ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಇಲ್ಲ ಅಂತಂದರೆ ಸಿಂಪ್ಲಿ ಏನು ಮಾಡಿ ಅಂದರೆ ಕ್ಯಾನ್ವಾಗೆ ಹೋಗಿ. ಓಕೆ, ಕ್ಯಾನ್ವಾ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಕ್ಯಾನ್ವಾಗೆ ನೀವು ಹೋದ್ಮೇಲೆ ಇಲ್ಲಿಂದ ಕ್ಯಾನ್ವಾ ರಿಸ್ಯೂಮ್ ಅಂತೂ ಕೂಡ ನೀವು ಸರ್ಚ್ ಮಾಡ್ಬೋದು. ಸೊ ಇಲ್ಲಿಂದ ಈ ಕ್ಯಾನ್ವಾ ಒಂದು ಇದಕ್ಕೆ ವೆಬ್ಸೈಟಿಗೆ ಬಂದಮೇಲೆ ಸೊ ಇಲ್ಲಿ ಸಿಂಪ್ಲಿ ಏನು ಮಾಡಿ ಅಂತಂದರೆ ನೀವೇನೋದು ಕ್ರಿಯೇಟ್ ಅ ರಿಸ್ಯೂಮ್ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಸುಮಾರು ಥರದ ರಿಸ್ಯೂಮ್ಗಳು ನೋಡೋದಕ್ಕೆ ಸಿಗುತ್ತೆ. ಸಿಂಪ್ಲಿ ನೀವು ಯಾವುದಾದ್ರು ಒಂದು ರಿಸ್ಯೂಮ್ನು ಕೂಡ ತೊಗೊಂಡು ಇಲ್ಲಿ ಎಡಿಟ್ ಮಾಡ್ಬೋದು. ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಈ ರೀತಿ ಇರುತ್ತೆ ಇದು ರಿಸ್ಯೂಮ್. ಓಕೆ, ಪ್ರತಿಯೊಂದು ಇವಾಗ ನಿಮ್ಮ ಹೆಸರು ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ಲೈಕ್ ಇದನ್ನು ನೀವು ಮೂಮೆಂಟ್ ಕೂಡ ಮಾಡ್ಬೋದು. ಬಟ್ ಅದರಲ್ಲಿ ಎಡಿಟ್ ಅಂತ ಇರುತ್ತೆ ನೋಡಿ. ಎಡಿಟ್ ಕ್ಲಿಕ್ ಮಾಡಿದ್ವಿ ಅಂತಂದರೆ ಟ್ರಾನ್ಸ್ಫಾರ್ಮ್ ಟೆಕ್ಸ್ಟ್ ಆಯಿತು, ರೀರೈಟ್ ಮಾಡ್ತೀನಿ. ರೀರೈಟ್ ಮಾಡಬೇಕಂದ್ರೆ ಏನಂತ ಮಾಡೋದು, ಸೊ ನೋಡಿಕೊಂಡು ಮಾಡಬೇಕು. ನೀವು ಇಲ್ಲಿ ಟೈಪ್ ಮಾಡಬೇಕು. ಓಕೆ, ಸೊ ನೋಡಿಕೊಂಡು ಇಲ್ಲಿ ಟೈಪ್ ಮಾಡಿ ನೀವು ನಿಮ್ಮ ಇದನ್ನು ಹೆಸರನ್ನ ಫಿಲಪ್ ಮಾಡ್ತಾ ಹೋಗಬೇಕು. ಇಲ್ಲಪ್ಪ ನಮಗೆ ಇದು ಬೇಡ, ಈ ಕಾಲಮ್ ಬೇಡ, ಅಥವಾ ಈ ಕಾಲಮ್ ಬೇಡ ಅಂದರೂ ಕೂಡ ನೀವು ಇಲ್ಲಿ ಡೈರೆಕ್ಟಾಗಿ ಇದನ್ನು ಡಿಲೀಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕೂಡ ನೀವೇನು ಮಾಡಬೇಕು ಅಂದರೆ ಇಲ್ಲಿ ನೀವೇನು ಚೇಂಜ್ ಮಾಡ್ಬೋದು, ರೀರೈಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಚೇಂಜ್ ಮಾಡ್ಬೋದು. ಓಕೆ, ಪ್ರತಿಯೊಂದು ಇಲ್ಲಿ ಎಡಿಟ್ ಮಾಡ್ಬೋದು ನೀವು ಸಿಂಪಲಾಗಿ ರೀರೈಟ್ ಅಂತ ಮಾಡಿದಾಗ. ಸೊ
ಇಲ್ಲಿ ನಿಮ್ಗೆ ಏನು ಮಾಡುತ್ತೆ ಅಂದರೆ ಅದು ಅಲೌ ಮಾಡುತ್ತೆ. ಲೈಕ್ ರಿಪ್ಲೇಸ್ ಮಾಡಿದಾಗ ಇಲ್ಲಿ ಏನು ಇರಬೇಕು ಸೊ ಅದನ್ನು ನೋಡ್ಕೊಂಡು ನೀವು ಇಲ್ಲಿ ಎಡಿಟ್ ಮಾಡ್ಬೋದು. ಸೊ ಈ ರೀತಿ ನಿಮಗೆ ಪ್ರೊಫೆಷ್ನಲ್ ಒಂದು ಅಪ್ಡೇಟ್ ಇರುವಂಥ ರಿಸ್ಯೂಮ್ ನೀವು ರೆಡಿ ಮಾಡಬೇಕಾಗುತ್ತೆ. ಈ ರೀತಿ ರಿಸ್ಯೂಮ್ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಸೊ ನಾನಿಲ್ಲಿ ನಿಮಗೆ ರಿಸ್ಯೂಮ್ನ ನಿಮಗೆ ನೀಡಿರ್ತೀನಿ. ಸೊ ಬೇಕಂತಂದೊಂದು ಕಾಮೆಂಟ್ ಮಾಡಿ. ಓಕೆ, ಸೊ ಇಲ್ಲಾಂತಂದರೆ ನಮಗೆ ಮಾಡೋಕ್ಕೆ ಬರುತ್ತೆ ಅಂದರೆ ಅಪ್ಡೇಟ್ ಇರುವಂಥ ರಿಸ್ಯೂಮ್ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ತುಂಬ ಸಿಂಪಲ್ ಆಗಿರುವಂಥ ಕ್ಯಾನ್ವಾದು ಇದೊಂದು ವೆಬ್ಸೈಟು. ಈ ವೆಬ್ಸೈಟ್ನ ಖಂಡಿತವಾಗ್ಲೂ ಇಲ್ಲಿ ಒಂದು ರಿಸ್ಯೂಮ್ನ ರೆಡಿ ಮಾಡ್ಕೊಳ್ಳಿ. ಪ್ರತಿಯೊಂದು ಪ್ರೊಫೈಲ್ಗೆ ನಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಆ ಒಂದು ಪ್ರೊಫೈಲ್ ಅಕಾರ್ಡಿಂಗೆ ನಮ್ಮ ರಿಸ್ಯೂಮು ಇಲ್ಲಿ ಅಪ್ಡೇಟ್ ಇರಬೇಕಾಗುತ್ತೆ. ಈ ಮಾತನ್ನು ನೆನ್ಪಿಟ್ಕೊಳ್ಳಿ ಆಗುತ್ತೆ. ಇಲ್ಲಿ ಬ್ಯಾಚುಲರ್ ಡಿಗ್ರಿ ಅಂದರೆ BA BCom BSc ಈಕ್ವಲ್ ಟು ಎನಿ ಡಿಗ್ರಿ ಆದರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಪ್ಲಸ್ ಯಾವುದಾದ್ರೂ ಎಕ್ವಿಲೆಂಟ್ ಲೈಕ್ ಪ್ರೊಫೆಷ್ನಲ್ ವರ್ಕ್ ಏನಾದರೂ ನಿಮಗೆ ಟ್ಯಾಲೆಂಟ್ ಇದೆ ಅಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂತಂದರೆ ಸೊ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾನು ಹೇಳೋದಾದರೆ ಈ ಒಂದು ಎಂಪ್ಲಾಯ್ಮೆಂಟ್ ಟೈಪ್ ಆಗಿರೋದು ಪಾರ್ಟ್ ಟೈಮು, ಫ್ರೀಲ್ಯಾನ್ಸ್ ಮತ್ತು ಹೋಮ್ ಬೇಸ್ಡ್ ಜಾಬ್ ಇರುತ್ತೆ. ಓಕೆ, ಹೌಸ್ ವೈಫು, ಸ್ಟೂಡೆಂಟು, ರಿಟೈರ್ಡ್ ಪರ್ಸನ್ನು ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇದು ಮೇನ್ ಅಪ್ಲೈ ಮಾಡೋದಕ್ಕೆ ಮತ್ತೊಂದು ಸರಿ ಅವ್ರು ಹೇಳಿದ್ದಾರೆ ಎನಿ ಗ್ರ್ಯಾಜುಯೇಟ್ ಅಂದರೆ BA BCom BSc ಈಕ್ವಲ್ ಟು ಎನಿ ಡಿಗ್ರಿ ಆದರೂ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ತೀವಂತಂದರೆ ವೆಲುಕಲೈಸಲ್ಲಿ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಡೀಟೇಲ್ ನೋಡ್ತಾ ಸರ್ಚ್ ಕ್ವಾಲಿಟಿ ರೇಟರ್ ಹಿಂದಿ ರಿಮೋಟ್ ಜಾಬು, ಇದು ಫ್ರೀಲ್ಯಾನ್ಸ್ ವರ್ಕ್ಗೋಸ್ಕರನೇ ಹೈರಿಂಗ್ ಮಾಡ್ತಾ ಇರೋವಂಥದ್ದು. ಸೊ ನೀವು ಇದಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಹೇಗೆ ಅಪ್ಲೈ ಮಾಡಬೇಕು? ಸಿಂಪ್ಲಿ ನೀವೇನು ನೋಡಬೇಕು, ರಿಜಿಸ್ಟರ್ ಟು ಅಪ್ಲೈ, ಲಾಗಿನ್ ಟು ಅಪ್ಲೈ. ಆಲ್ರೆಡಿ ನಿಮ್ಮದು ಇಲ್ಲಿ naukri.com ಅಕೌಂಟ್ ಇದ್ದರೆ ನೀವು ಇಲ್ಲಿ ಜಸ್ಟ್ ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡಿ, ಇಲ್ಲಾಂದರೆ ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅಪ್ಲೈನ ಮಾಡಿ. ಓಕೆ, ಸೊ ಈ ಒಂದು ಜಾಬ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇದಕ್ಕೆ ಸಂಪರ್ಕಕ್ಕೆ ನಿಮ್ಗೆ ಏನೇ ಡೌಟ್ ಇದೆ ಅಂದರೂ ನೀವು ನನಗೆ ಎನಿ ಟೈಮ್ ಕಾಮೆಂಟ್ ಮಾಡಿ, ಎಲ್ಲರ ಕಾಮೆಂಟಿಗೂ ನಾನು ಉತ್ತರಿಸ್ತೀನಿ. ಓಕೆನಾ? ಸೊ ಇದು ಇವತ್ತಿನ ಮಾಹಿತಿ. ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಆತ್ಮೀಯರು ಯಾರಾದರೂ ಜಾಬ್ ಹುಡುಕ್ತಾ ಇದ್ದರೆ ಅವರಿಗೆ ಖಂಡಿತವಾಗ್ಲಿ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.